Welcome to Get Solutions. This is your Lokesh. So in this session, we are going to discuss fifth module, that is under information system and computers. So completely this fifth module deals with spreadsheet software. Okay, so all of you know and already you are familiar with the concept of a spreadsheet. That is a basic ಕಾನ್ಸೆಪ್ಟ್. ಸೊ ಯಾವ ಥರ ನಾವು ಎಕ್ಸೆಲಲ್ಲಿ ನಾವು ಸೆಲ್ಸ್ನ ಮತ್ತು ಯಾವ ಥರ ಅಡಿಷನ್ಸು, ಡಿಲೀಷನ್ಸು, ಮಲ್ಟಿಪ್ಲಿಕೇಶನ್ಸು ಒಂದು ಸಬ್ಸ್ಟ್ರಾಕ್ಷನ್ಸು, ಬೇಸಿಕ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ನ ಯಾವ ಥರ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಾಮನ್ ಆಗಿ ಎಲ್ಲರೂ ಗೊತ್ತಿದೆ. ಆರ್ ಸೆಕೆಂಡ್ ಪಿ ಯುನಲ್ಲಿ ಕಂಪ್ಯೂಟರ್ ಸೈನ್ಸ್ ಏನಾದರೂ ತಗೊಂಡಿದ್ರೆ ಜನರಲ್ ಆಗಿ ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ನಿಮಗೆ ಈ MCOM-ಅಲ್ಲಿ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಅಂತ ಹೇಳ್ಬಿಟ್ಟು ಫಿಫ್ತ್ ಮಾಡ್ಯೂಲ್ ಇಟ್ಟಿದ್ದಾರೆ. ಸೊ ಇದರಲ್ಲಿ in the future classes we are going to discuss the mathematical functions, that is and different functions ಇದೆ ಈ ಸ್ಪ್ರೆಡ್ಶೀಟ್ ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್. ಸೊ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಅಲ್ಲಿ ನಮಗೆ ಮೀನು, ಮೀಡಿಯನ್, ಮೋಡ್, ಕಾರ್ಲೇಷನ್, ರಿಗ್ರೆಷನ್ ಅಂಡ್ ರೇಂಜ್. ಸೊ ಈ ಥರ ನಾವು ಕ್ಯಾಲ್ಕುಲೇಷನ್ಸ್ ಯಾವ ಥರ ಫಾರ್ಮುಲಾಸ್ನ ಯೂಸ್ ಮಾಡೋದು ಅಂತ ಡಿಸ್ಕಷನ್ ಮಾಡ್ತೀವಿ. ಸೊ ಅದೇ ರೀತಿ ನಮಗೆ ಡಿಫ್ರೆಂಟ್ ಫೈನಾನ್ಷಿಯಲ್ ಫಂಕ್ಷನ್ಸು ಅಂಡ್ ಡಿಫ್ರೆಂಟ್ ಅದರ್ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸು ಅದರ್ ಟೆಕ್ನಿಕ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ನಾವು ಕ್ಯಾಲ್ಕುಲೇಷನ್ ಅಥವಾ ಫಾರ್ಮುಲಾಸ್ನ ಅಪ್ಲೈ ಮಾಡಿ ಬೇಸಿಕ್ ಕಾನ್ಸೆಪ್ಟ್ಸ್ನ ತಿಳ್ಕೊಳ್ತಾ ಬರ್ತೀವಿ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಡೀಲ್ ವಿತ್ ದ ಪ್ರಾಬ್ಲಮ್ಸ್ ಆರ್ ಇಲ್ಲಸ್ಟ್ರೇಷನ್ಸ್, ದಟ್ ಈಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ರೈಟ್ ಡೌನ್ ಇನ್ ದ ರೆಕಾರ್ಡ್. ಸೊ ಇದರಲ್ಲಿ ಕಾನ್ಸೆಪ್ಟ್ಸ್ ನಾನು ಯಾವುದಾದ್ರು ಮೆನ್ಷನ್ ಮಾಡ್ತೀನೋ ನಾನು ಆಗಾಗಲೇ ಹೇಳ್ತಿರ್ತೀನಿ ಯಾವುದನ್ನೆಲ್ಲ ರೆಕಾರ್ಡಲ್ಲಿ ಬರೀಬೇಕು ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಫಾಲೋ ದಿ ಇನ್ಸ್ಟ್ರಕ್ಷನ್ಸ್. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ನಿಮಗೆ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ, ಸಿಯರ್ ದ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಅದೊಂದು ಅಪ್ಲಿಕೇಶನ್. ಸೊ which will helpful to the users to record the financial transactions and accounting transactions and edit and delete and modifications. ಸೊ ಎಲ್ಲದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇಟ್ ಈಸ್ ಎ ಹೆಲ್ಪ್ಫುಲ್ ಅಪ್ಲಿಕೇಶನ್ ಫಾರ್ ದ ಯೂಸರ್ಸ್. ಸೊ ದಿಸ್ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ, ಸೊ ಸ್ಪ್ರೆಡ್ಶೀಟ್ ಅಂತ ಹೇಳಿದ್ರೆ ನಿಮಗೆ ಡೌಟ್ ಬರ್ಬೋದು. ಸೊ ಏನಿದು ಸ್ಪ್ರೆಡ್ಶೀಟ್ ಅಂತ ಹೇಳ್ಬಿಟ್ಟು, ಯಾಕೆ ನಾವು MS Excelನ ನಾವು ಸ್ಪ್ರೆಡ್ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಕಾನ್ಸೆಪ್ಟ್ ಬರಬಹುದು. ಸೊ ಹಿಯರ್ ಯು ಅಬ್ಸರ್ವ್, ಸಿ ಸ್ಪ್ರೆಡ್ಶೀಟ್ ಅಂತ ಹೇಳಿದ್ರೆ, ಸೊ ಹಿಯರ್ ಎ ಸ್ಪ್ರೆಡ್ಶೀಟ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವರ್ಕ್ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ ಸ್ಪೆಸಿಫಿಕ್ ಆಗಿ ಅದಕ್ಕೆ ಮೀನಿಂಗ್ ಕೊಟ್ಟಿದ್ದಾನೆ, ಏನು ವರ್ಕ್ಶೀಟ್ ಅಂತ ಹೇಳಿದ್ರೆ. ಓಕೆ, ಸೊ ಹಿಯರ್ ಫಸ್ಟ್ ಯು ಹ್ಯಾವ್ ಟು ನೋ ವಾಟ್ ಈಸ್ ಸ್ಪ್ರೆಡ್ಶೀಟ್. ಸ್ಪ್ರೆಡ್ಶೀಟ್ ಅಂದರೆ ಏನು, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವರ್ಕ್ಶೀಟ್ ಅಂತ ಹೇಳ್ಬಿಟ್ಟು ನಿಮಗೆ ಈಗ ಗೊತ್ತಾಗಿದೆ. ಓಕೆ, ಸೊ ಹಿಯರ್ ದ ಸ್ಪ್ರೆಡ್ಶೀಟ್ ಈಸ್ ಆನ್ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಇನ್ ಕಾಲಮ್ಸ್ ಅಂಡ್ ರೋಸ್. ಸೊ ಯಾವಾಗ ನಾವು ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಸೆಲ್ಸ್ನ ರೋಸ್ ಮತ್ತೆ ಕಾಲಮ್ಸ್ ಅಲ್ಲಿ ಅರೇಂಜ್ ಮಾಡಿರ್ತೀವೋ, ದೆನ್ ದೀಸ್ ಸೆಲ್ಸ್ ಅಂಡ್ ರೋಸ್ ಅಂಡ್ ಕಾಲಮ್ಸ್ ಹೆಲ್ಪ್ಫುಲ್ ಟು ದ ಯೂಸರ್ ಟು ಯೂಸ್ಡ್ ಆಸ್ ಅ application to organize and analyze and calculate and report the analyzed and organized and calculated information, usually in numerical form. So usually numerical form ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಏನಾದರೂ ಕ್ಯಾಲ್ಕುಲೇಷನ್ಸ್ ಮತ್ತು ಏನಾದರೂ ಆರ್ಗನೈಸ್ ಮಾಡಿದರೆ ಅಥವಾ ಫಾರ್ಮುಲಾಸ್ ಏನಾದರೂ ಅಪ್ಲೈ ಮಾಡಿ ನಾವು ಕ್ಯಾಲ್ಕುಲೇಷನ್ಸ್ ಏನಾದರೂ ಮಾಡಿದರೆ ನಮಗೆ ಈ ಸ್ಪ್ರೆಡ್ಶೀಟ್ ಅನ್ನೋದು ಯೂಸ್ ಆಗುತ್ತೆ. ಓಕೆ, ಸೊ ಈ ಸ್ಪ್ರೆಡ್ಶೀಟಲ್ಲಿ ನಾವು ಯಾವುದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾರ್ಮಲಿ ಇನ್ ಸೆಲ್ಸ್. ಸೊ ಈ ಸೆಲ್ಸ್ ಬಂದ್ಬಿಟ್ಟು ಕಾಲಮ್ಸ್ ಮತ್ತು ರೋಸಲ್ಲಿ ಅರೇಂಜ್ ಆಗಿರುತ್ತೆ. ಓಕೆ, ಸೊ ಸಿಮಿಲರ್ಲಿ ಸ್ಪ್ರೆಡ್ಶೀಟ್ನ ನಾವು ವರ್ಕ್ಶೀಟ್ ಅಂತ ಹೇಳ್ಬಿಟ್ಟು ಕರಿಬಹುದು. ಬಟ್ ದ ವರ್ಕ್ಶೀಟ್ ಅಥವಾ ವರ್ಕ್ ಬುಕ್ ಹ್ಯಾಸ್ ಅ ಸಪ್ರೇಟ್ ಮೀನಿಂಗ್ ಹಿಯರ್. ಸಿ ವರ್ಕ್ ಬುಕ್ ಇಸ್ ಎ ಫೈಲ್. ಸೊ ಈ ವರ್ಕ್ ಬುಕ್ನ ನಾವು ಫೈಲ್ ಅಂತಲೂ ನಾವು ಕರಿಬಹುದು. ಓಕೆ, ಸೊ ವಿಚ್ ಕಂಟೈನ್ಸ್ ಒನ್ ಆರ್ ಮೋರ್ ಸ್ಪ್ರೆಡ್ಶೀಟ್. ಸೊ ಸ್ಪ್ರೆಡ್ಶೀಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿದೆ. ಸೊ ವರ್ಕ್ಶೀಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದು ಯಾವುದರಿಂದ ಅರೇಂಜ್ ಆಗಿರುತ್ತೆ ಅಂತ ಹೇಳಿದ್ರೆ ಸೆಲ್ಸ್, ಅಂದರೆ ಈ ಸೆಲ್ಸ್ ಬಂದ್ಬಿಟ್ಟು ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ ಇಂದ ಅರೇಂಜ್ ಆಗಿರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸ್ಪ್ರೆಡ್ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಇದನ್ನ ನಾವು ಸ್ಪ್ರೆಡ್ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ ಇಲ್ಲಿ ನೋಡಿ, ಈ ಸ್ಪ್ರೆಡ್ಶೀಟ್ ಇಸ್ ಎ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವರ್ಕ್ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು ಅಥವಾ. ಓಕೆ, ಸೊ ಇಲ್ಲಿ ಎಷ್ಟು ವರ್ಕ್ಶೀಟ್ ಇದೆ, ಒಂದು ವರ್ಕ್ಶೀಟ್ ಇದೆ. ಇನ್ ಕೇಸ್ ಏನಾದರೂ ನಮಗೆ ಅಡಿಷನಲ್ ವರ್ಕ್ಶೀಟ್ ಏನಾದರೂ ಬೇಕಾದ್ರೆ ಇಲ್ಲಿ ಪ್ಲಸ್ ಅಂತ ಸಿಂಬಲ್ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಇನ್ನೊಂದು ವರ್ಕ್ಶೀಟ್ ಆ್ಯಡ್ ಆಗುತ್ತೆ. ಸೊ ಅಡಿಷನಲ್ ವರ್ಕ್ಶೀಟ್. ಸೊ ಇನ್ನು ಎಷ್ಟು ಬೇಕಾದರೂ ನಾವು ಅಷ್ಟು ವರ್ಕ್ಶೀಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ದ ಕಲೆಕ್ಷನ್ ಆಫ್ ಒನ್ ಆರ್ ಮೋರ್ ವರ್ಕ್ಶೀಟ್ ಈಸ್ ಕಾಲ್ಡ್ ಆಸ್ ಸ್ಪ್ರೆಡ್ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ಅದನ್ನೇ ಹೇಳ್ತಿರೋದು ಅವನು.
spreadsheet is also called as a worksheet. It is arranged or arrangement of a cells in a columns and rows. So ಇಲ್ಲಿ ನಮಗೆ ಜನರಲ್ ಆಗಿ ಗೊತ್ತಾಗಿದೆ ನೋಡಿ. ಇಲ್ಲಿ ಸ್ಪ್ರೆಡ್ಶೀಟ್ ಬಂದ್ಬಿಟ್ಟು ಯಾವ್ದ್ರಿಂದ ಅರೇಂಜ್ ಆಗಿದೆ ಅಂತ ಹೇಳಿದ್ರೆ ಕಾಲಮ್ಸ್ ಇಂದ ಮತ್ತೆ ನಂಬರ್ ಆಫ್ ರೋಸ್ ಇಂದ ಅರೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅದನ್ನ ನಾವು ವರ್ಕ್ ಶೀಟ್ ಅಥವಾ ಸ್ಪ್ರೆಡ್ ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ವರ್ಕ್ ಬುಕ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಸೊ ವಾಟ್ ಡು ಯು ಮೀನ್ ಬೈ ವರ್ಕ್ ಬುಕ್ ಅಂತ ಹೇಳಿದ್ರೆ ವರ್ಕ್ ಬುಕ್ ಇಸ್ ಎ ಫೈಲ್ which contains one or more spreadsheet. ಸೊ ವರ್ಕ್ ಬುಕ್ ಅಂತ ಹೇಳಿದ್ರೆ ವಿಚ್ ಕಂಟೈನ್ಸ್ ಒನ್ ಆರ್ ಮೋರ್ ಸ್ಪ್ರೆಡ್ ಶೀಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತ ಹೇಳಿದ್ರೆ ಸ್ಪ್ರೆಡ್ ಶೀಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವರ್ಕ್ ಶೀಟ್ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಮೋರ್ ದನ್ ಒನ್ ವರ್ಕ್ ಬುಕ್ ಅಥವಾ ವರ್ಕ್ ಶೀಟ್ ಏನಾದರೂ ಇದ್ರೆ ಅದನ್ನ ನಾವು ವರ್ಕ್ ಬುಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸಿಮಿಲರ್ಲಿ ಹಿಯರ್ ವರ್ಕ್ ಬುಕ್ ಇಸ್ ಅ ಫೈಲ್ ವಿಚ್ ಕಂಟೈನ್ಸ್ ಒನ್ ಆರ್ ಮೋರ್ ಸ್ಪ್ರೆಡ್ ಶೀಟ್. ಸೊ ಎಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸ್ಪ್ರೆಡ್ ಶೀಟ್ ಕಂಟೈನ್ ಆಗಿರುತ್ತೋ ಅಥವಾ ಸ್ಟೋರ್ ಆಗಿರುತ್ತೋ ಅದನ್ನು ನಾವು ವರ್ಕ್ ಬುಕ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಅ ಸ್ಪ್ರೆಡ್ ಶೀಟ್ ಅಂಡ್ ವರ್ಕ್ ಬುಕ್ ಆರ್ ವರ್ಕ್ ಶೀಟ್ ಆರ್ ವರ್ಕ್ ಬುಕ್. ಸೊ ಇದನ್ನ ನೀವು ರೆಕಾರ್ಡ್ ಅಲ್ಲಿ ಬರೀಬೇಕು. ಸೊ ಮಾಡ್ಯೂಲ್ 5 ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅಂತ ಹೇಳ್ಬಿಟ್ಟು ಬರೆದು ನೀವು ಫಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ಸ್ಪ್ರೆಡ್ ಶೀಟ್, ನೆಕ್ಸ್ಟ್ ವಾಟ್ ಈಸ್ ವರ್ಕ್ ಬುಕ್ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಅಲ್ಲಿ ಬರೀಬೇಕು. ದೆನ್ ಯು ಹ್ಯಾವ್ ಟು ರೈಟ್ ವಾಟ್ ಈಸ್ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅಂತ ಹೇಳ್ಬಿಟ್ಟು ನೀವು ಬರೀಬೇಕು. ಸೊ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅಂದ್ರೆ ನಿಮಗೆ ಜನರಲ್ ಆಗಿ ಹೇಳ್ಬಹುದು. ಸೊ ಇಟ್ ಈಸ್ ಅ ಕಂಪ್ಯೂಟರ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ನೀವು ಬರೀಬಹುದು. ಓಕೆ, ಸೊ ವೈ ದಿಸ್ ಸೊ ಹೌ ದಿಸ್ ಕಂಪ್ಯೂಟರ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಹೆಲ್ಪ್ಫುಲ್ ಟು ದ ಯೂಸರ್ಸ್ ಇನ್ ದ ಸೆನ್ಸ್ ದಟ್ ಈಸ್ it is also called as a paper that shows the accounting and other data and information in rows and columns. So accounting information number of rows ಮತ್ತೆ ಕಾಲಮ್ಸ್ ಅಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಥವಾ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಯಾವ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ ಸಿ ಡಿಸೈನಿಂಗ್ ಎ ಸ್ಪ್ರೆಡ್ ಶೀಟ್. ಸೊ ಯಾವ ತರ ಅಂದ್ರೆ ಯಾವ್ಯಾವ ಟರ್ಮ್ಸ್ ನಾವು ಯೂಸ್ ಮಾಡ್ತೀವಿ ಎಕ್ಸೆಲ್, MS ಎಕ್ಸೆಲ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಅಥವಾ ಸ್ಪ್ರೆಡ್ ಶೀಟ್ ಅಲ್ಲಿ ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಫಸ್ಟ್ ಟರ್ಮ್ ಸೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಏನ್ ಈ ಸೆಲ್ ಅಂತ ಹೇಳಿದ್ರೆ ಸಿ ಇಂಡಿವಿಜುವಲ್ ಲೊಕೇಶನ್ ಆನ್ ಎ ಸ್ಪ್ರೆಡ್ ಶೀಟ್. ಸೊ ನಾವು ಇದನ್ನ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್, ಸೊ ಈ ಕಂಪ್ಲೀಟ್ ಆಗಿ ಇದು ಏನಿದೆ ಅಂತ ಹೇಳಿದ್ರೆ ನಮ್ಗೆ ಇದು ಏನು ಸ್ಕ್ರೀನ್ ಓಪನ್ ಮಾಡಿದೆ ಅದನ್ನ ನಾವು ಸ್ಪ್ರೆಡ್ ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಸ್ಪ್ರೆಡ್ ಶೀಟ್ ಅಲ್ಲಿ ನಮಗೆ ಡಿಫ್ರೆಂಟ್ ವರ್ಕ್ ಶೀಟ್ಸ್ ಸಿಗುತ್ತೆ. ಡಿಫ್ರೆಂಟ್ ವರ್ಕ್ ಶೀಟ್ಸ್ ನ ಯಾವ ತರ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಪ್ಲಸ್ ಸಿಂಬಲ್ ನ ಆಡ್ ಮಾಡಿದ್ರೆ ಅಥವಾ ಕ್ಲಿಕ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ವರ್ಕ್ ಶೀಟ್ಸ್ ನಮಗೆ ಆಡ್ ಆಗ್ತಾ ಬರುತ್ತೆ. ಓಕೆ, ಸೊ ದಿಸ್ ಸೆಲ್ಸ್, ಸೊ ಫಾರ್ ಎಕ್ಸಾಂಪಲ್ ಇದನ್ನ ನೋಡಿ ಈ ಬಾಕ್ಸ್ ಅಲ್ಲಿ ಇದೆಯಲ್ವಾ, ಸೊ ಬಾಕ್ಸ್ ಅನ್ನೋದನ್ನ ನಾವು ಸೆಲ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ similarly the meaning also stated the same thing. A cell is an individual location on a spreadsheet. ಇದನ್ನ ಸ್ಪ್ರೆಡ್ ಶೀಟ್ ಅಂತ ಅನ್ಕೊಂಡ್ರೆ ಅದರಲ್ಲಿ ಪರ್ಟಿಕ್ಯುಲರ್ ಲೊಕೇಶನ್ ನ ನಾವು ಸೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಲ್ ಅಡ್ರೆಸ್ ನೋಡಿ F8 ಅಂತ ಇಲ್ಲಿ ತೋರಿಸುತ್ತೆ, ಸೆಲ್ ಅಡ್ರೆಸ್ ಇಲ್ಲಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿದೆ, ಸೆಲ್ ಅಡ್ರೆಸ್ ಏನು J13 ಅಂತ ಇಲ್ಲಿ ತೋರಿಸ್ತಿದೆ. ಓಕೆ, ಸೊ therefore a cell is nothing but it is a individual location on a ಸ್ಪ್ರೆಡ್ ಶೀಟ್ ಅಂತ ಹೇಳ್ಬಿಟ್ಟು ನಾವು ಬರೀಬಹುದು ಅಥವಾ ತಿಳ್ಕೋಬಹುದು. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಸೆಲ್. ನೆಕ್ಸ್ಟ್ ಸೆಲ್ ಅಂತ ಹೇಳಿದ್ರೆ ಇವಾಗ ಗೊತ್ತಾಗಿದೆ ಇಂಡಿವಿಜುವಲ್ ಲೊಕೇಶನ್ ಆನ್ ಎ ಸ್ಪ್ರೆಡ್ ಶೀಟ್. ಸೊ ಇಂಟರ್ಸೆಕ್ಷನ್ ಆಫ್ ರೋಸ್ ಅಂಡ್ ಕಾಲಮ್, ಸೊ ಅದನ್ನು ಬೇಕಾದ್ರೆ ತೋರಿಸ್ತೀನಿ. ಸೊ ಎಲ್ಲಿ ರೋ ಮತ್ತೆ ಕಾಲಮ್ ಇಂಟರ್ಸೆಕ್ಟ್ ಆಗುತ್ತೋ ಅದನ್ನ ನಾವು ಏನಂತ ಕರಿತೀವಿ, ಸೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿದೆ, ಸಿ B and 2, ಸೊ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ವಾ. ಸೊ ಕಾಲಮ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂಡ್ ರೋ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ಸೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾವು ಎಲ್ಲಿ ಕ್ಲಿಕ್ ಮಾಡ್ತೀವೋ ಅದರ ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ B2 ಅಂತ ಬಂದಿದೆ. ದಿಸ್ ಈಸ್ ನಥಿಂಗ್ ಬಟ್ ಸೆಲ್ ಅಡ್ರೆಸ್. ಓಕೆ, ಸೊ ಇದನ್ನ ನಾವು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಲೊಕೇಶನ್ ನಾವು ಸೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ಈಸ್ ಐಡೆಂಟಿಫೈಡ್ ಆನ್ ಸ್ಪ್ರೆಡ್ ಶೀಟ್. ಓಕೆ, ಸೊ ಇದನ್ನ ನಾವು ಸೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಸಿಮಿಲರ್ಲಿ ವಾಟ್ ಡು ಯು ಮೀನ್ ಬೈ ಕಾಲಮ್? ಸೊ ಕಾಲಮ್ ರೋ ಬಗ್ಗೆ ನಿಮಗೆ ಗೊತ್ತಾಗಿದೆ. ಸೊ ಇಲ್ಲೇ ಮೆನ್ಷನ್ ಮಾಡಿದ್ದಾನೆ ನೋಡಿ. ಸೊ ಇಲ್ಲಿ ಬಾಕ್ಸ್ ನ ನಾವು ಸೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಕಾಲಮ್ ಅಂತ ಹೇಳಿದ್ರೆ ABCDEFGHIJK ಈ ತರ ಮೆನ್ಷನ್ ಆಗಿರುತ್ತಲ್ವಾ. ಸೊ ಇದನ್ನ ನಾವು ಕಾಲಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಕಾಲಮ್ ನ ನಾವು ಯಾವ್ದ್ರಿಂದ ಐಡೆಂಟಿಫೈ ಮಾಡ್ತೀವಿ, ಕಾಲಮ್ ಲೆಟರ್ಸ್ ಇಂದ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ದಿಸ್ ABCDEFG ದೀಸ್ ಲೆಟರ್ಸ್ ವಿಲ್ ಬಿ ಕಾಲ್ಡ್ ಆಸ್ ಕಾಲಮ್ ಲೆಟರ್ಸ್. ಸೊ ಸಿಮಿಲರ್ಲಿ ರೋಸ್ ನ ಯಾವ ತರ ನಾವು ಐಡೆಂಟಿಫೈ ಮಾಡ್ತೀವಿ, so 1 2 3, so then these numbers called as row numbers ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡ್ತೀವಿ.
ಸೊ ಕಾಲಮ್ ಲೆಟರ್ಸ್ ವರ್ಟಿಕಲ್ ಆಗಿರುತ್ತೆ, ರೋ ನಂಬರ್ಸ್ ಹಾರಿಜಾಂಟಲ್ ಆಗಿ ಇರುತ್ತೆ. Okay, so now see the meaning. What do you mean by the column in a spreadsheet? In the sense it is identified by the letter. So column ಅಂದಿದ ತಕ್ಷಣ ನಮಗೆ ಯಾವ್ದ್ರಿಂದ ಐಡೆಂಟಿಫೈ ಮಾಡ್ತೀವಿ? Based on letters, because it has a heading for the columns. So column ನ heading ಅಂತ ಹೇಳ್ಬಿಟ್ಟು ಕರಿತೀವಿ. Columns ಬಂದ್ಬಿಟ್ಟು heading ಇಂದ ಮೆನ್ಷನ್ ಆಗಿರುತ್ತೆ. ಸೊ ಅದಕ್ಕೆ these columns are column identified by the letters in a spreadsheet. So which means based on alphabetic A B C D. So ಇದ್ರ ಯಾವ್ದ್ರ ಬೇಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ? ವರ್ಟಿಕಲ್ ಫಾರ್ಮ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಕಾಲಮ್ A refers to all of the contents in vertical range of the cells in the first column of the spreadsheet. ಸೊ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾನು ಕಾಲಮ್ A ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಈಗ ಕಾಲಮ್ A ಅಂತ ಹೇಳಿದ್ರೆ ನಾವು ಎಲ್ಲವನ್ನು ನಾವು ಈ ಕಾಲಮ್ ಅಲ್ಲಿ ಎಂಟರ್ ಮಾಡೋದಕ್ಕೆ ಇದು ಆಪ್ಷನ್ ಕೊಡುತ್ತೆ, ಅಥವಾ ಎಲ್ಲವನ್ನು ಇದನ್ನ ಸೆಲೆಕ್ಟ್ ಮಾಡಿರುತ್ತೆ. ಸೊ ಕಾಲಮ್ ಅಲ್ಲಿ ಇರೋದನ್ನ ಮಾತ್ರ ಸೆಲೆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರೋದು. ಓಕೆ, ಫಾರ್ ಎಕ್ಸಾಂಪಲ್ ಸಿ ನ ಸೆಲೆಕ್ಟ್ ಮಾಡಿದೆ ಅನ್ಕೊಳ್ಳಿ, ಕಂಪ್ಲೀಟ್ ಕಾಲಮ್ ಸಿ ನ ಸೆಲೆಕ್ಟ್ ಮಾಡುತ್ತೆ, ಅಂದ್ರೆ ಕಾಲಮ್ ಮಾತ್ರ ಇದು ಸೆಲೆಕ್ಟ್ ಮಾಡ್ಕೊಳ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ದಟ್ ಈಸ್ ದ ಸೇಮ್ ಥಿಂಗ್. ಕಾಲಮ್ ಇನ್ ದ ಸೆನ್ಸ್ ಇಟ್ ಈಸ್ ಐಡೆಂಟಿಫೈಡ್ ಬೈ ದಿ ಲೆಟರ್ಸ್ ಆಫ್ ದಿ ಆಲ್ಫಾಬೆಟಿಕ್ ಇನ್ ಎ ವರ್ಟಿಕಲ್ ಫಾರ್ಮ್. ಕಾಲಮ್ ಎ ಏನಾದರೂ ಕ್ಲಿಕ್ ಮಾಡಿದ್ರೆ, ಸೊ ಕಾಲಮ್ ಎ ರೆಫರ್ಸ್ ಟು ಆಲ್ ದ ಕಂಟೆಂಟ್ಸ್ ಇನ್ ವರ್ಟಿಕಲ್ ರೇಂಜ್. ಕಾಲಮ್ ಎ ಏನಾದರೂ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲವೂ ಅಥವಾ ಎಲ್ಲ ಕಂಟೆಂಟ್ಸು ರಿಲೇಟೆಡ್ ಟು ಕಾಲಮ್ ಎ ಅನ್ನೋದಕ್ಕೆ ರಿಲೇಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಸಿಮಿಲರ್ಲಿ ರೋ ಹಿಯರ್ ಸಿ ಐಡೆಂಟಿಫೈಡ್ ಬೈ ನಂಬರ್ಸ್. ಸ್ಪ್ರೆಡ್ಶೀಟ್ ಅಲ್ಲಿ ನಾವು ಕಾಲಮ್ನ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರೆ ಕಾಲಮ್ ಲೆಟರ್ಸ್ನ ಯೂಸ್ ಮಾಡ್ಕೊಳ್ತೀವಿ. ಅದೇ ರೀತಿ ರೋನ ಐಡೆಂಟಿಫೈ ಮಾಡ್ಬೇಕಂದ್ರೆ ರೋ ನಂಬರ್ಸ್ನ ಯೂಸ್ ಮಾಡ್ತೀವಿ. ಸೊ ನೋಡಿ, ಈಗ ರೋ, ಈಗ ಸಿ ನ ಕ್ಲಿಕ್ ಮಾಡಿದ್ದಕ್ಕೆ ಎಂಟೈರ್ ಸಿ ಕಾಲಮ್ ಸೆಲೆಕ್ಟ್ ಆಗಿದೆ, ಜಿ ನ ಕ್ಲಿಕ್ ಮಾಡೋದಕ್ಕೆ ಎಂಟೈರ್ ಜಿ ಕಾಲಮ್ ಸೆಲೆಕ್ಟ್ ಆಗಿದೆ, ಜೆ ನ ಕ್ಲಿಕ್ ಮಾಡೋದಕ್ಕೆ ಎಂಟೈರ್ ಜೆ ಕಾಲಮ್ ಸೆಲೆಕ್ಟ್ ಆಗಿದೆ. ಈಗ ರೋ ಸೆಲೆಕ್ಟ್ ಆಗಬೇಕಂದ್ರೆ ನಾನು ನಂಬರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸಿ ಫಾರ್ ಎಕ್ಸಾಂಪಲ್ 3 ಕಂಪ್ಲೀಟ್ 3 ರೋ ಸೆಲೆಕ್ಟ್ ಆಗಿದೆ, ಅಂದ್ರೆ 3rd ರೋ ಸೆಲೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ 10 ಸೆಲೆಕ್ಟ್ ಮಾಡಿದೆ, ಎಂಟೈರ್ 10th ರೋ ಸೆಲೆಕ್ಟ್ ಆಗ್ತಿದೆ. ಸೊ 16th ಸೆಲೆಕ್ಟ್ ಮಾಡ್ತಿದ್ದೀನಿ, ಎಂಟೈರ್ 16th ರೋ ಸೆಲೆಕ್ಟ್ ಆಗಿದೆ. ಸೊ ದೇರ್ ಫೋರ್ this A, B, C, D denotes the column. These numbers will be going to denote entire row of the particular spreadsheet or worksheet ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಸಿಮಿಲರ್ಲಿ ಈಗ ಸೆಲ್ ಅಂತ ಗೊತ್ತಾಯ್ತು, ಕಾಲಮ್ ಅಂತ ಗೊತ್ತಾಯ್ತು, ರೋ ಅಂತ ಗೊತ್ತಾಯ್ತು. ಸೊ ಈ ರೋ ಬಂದ್ಬಿಟ್ಟು ನಂಬರ್ಸ್ ಅಂದ್ರೆ ಹಾರಿಜಾಂಟಲ್ ಆಗಿ ಮೆನ್ಷನ್ ಆಗಿರುತ್ತೆ. ಸೊ ರೋ 3 ರೆಫರ್ಸ್ ಟು ಆಲ್ ಆಫ್ ದಿ ಕಾಂಟೆಂಟ್ಸ್ ಇನ್ ಎ ಹಾರಿಜಾಂಟಲ್ ರೇಂಜ್ ಆಫ್ ದಿ ಸೆಲ್. ಫಾರ್ ಎಕ್ಸಾಂಪಲ್ ಈಗ 3 ಈ ನಂಬರ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ 3 ಸೆಲೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲೇ ನೋಡಿ ಸ್ಪ್ರೆಡ್ಶೀಟ್ ಇಲ್ಲೇ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಎ ಬಿ ಸಿ ಡಿ ನ ಕಾಲಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಕಾಲಮ್ ಲೆಟರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಯಾವ ತರ ಮೆನ್ಷನ್ ಆಗಿದೆ? ವರ್ಟಿಕಲ್ ಫಾರ್ಮ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಸಿಮಿಲರ್ಲಿ ರೋಸ್ ನ ನಾವು ಐಡೆಂಟಿಫೈ ಮಾಡ್ಬೇಕಂದ್ರೆ ನಂಬರ್ಸ್ ನ ನಾವು ರೋ ನಂಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ರೋ ಅಂತ ಹೇಳಿದ್ರೆ ನಂಬರ್ಸ್ ಇಂದ ಮೆನ್ಷನ್ ಮಾಡಿರ್ತೀವಿ. ಸೊ ಯಾವ್ದ್ರಿಂದ ಮೆನ್ಷನ್, ಯಾವ್ದು ಬೇಸ್ ಮೇಲೆ ಮೆನ್ಷನ್ ಆಗಿರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಹಾರಿಜಾಂಟಲ್. ಸೊ ಹಾರಿಜಾಂಟಲಿ we have to identify the rows or particular row. Okay, so cell, column, row ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು these are the major terms in the spreadsheet. Okay, so ಈಗ ಸೆಲ್ ರೇಂಜ್ ಅಂತ ಇದೆ. ಸೊ ರೇಂಜ್ ನ ನಾವು ಸ್ಪೆಸಿಫೈ ಮಾಡೋದಕ್ಕೆ ಅಥವಾ ಮೆನ್ಷನ್ ಮಾಡೋದಕ್ಕೆ ನಾವು ಈ 2 ಡಾಟ್ಸ್ ನ ಯೂಸ್ ಮಾಡ್ತೀವಿ. ಅಂದ್ರೆ 2 ಡಾಟ್ಸ್ ಅಂತ ಹೇಳಿದ್ರೆ ಇಷ್ಟು ಯೂಸ್ ಮಾಡ್ತೀವಿ. ಓಕೆ, ಸೊ A4 ಇಂದ A16 ವರೆಗೆ ಅಂತ ಹೇಳ್ಬಿಟ್ಟು. So range is mentioned that, or range specifies that a group or block of cells, which means a group of number of cells. See, A4 to A16 ವರೆಗೂ ಏನಾದರೂ ನ್ಯೂಮರಿಕಲ್ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಅದು ಯಾವುದೇ ಮ್ಯಾಥಮೆಟಿಕಲ್ ಫಂಕ್ಷನ್ ಅಥವಾ ಆಪರೇಟರ್ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ನಾವು ನಂಬರ್ ಆಫ್ ರೇಂಜ್ ಅಥವಾ ರೇಂಜ್ನ ಕೊಡ್ತೀವಿ. ಓಕೆ, ಸೊ ದಟ್ ಈಸ್ A4 ಇಂದ A16 ವರೆಗೂ ಯಾವುದೋ ಒಂದು ಮ್ಯಾಥಮೆಟಿಕಲ್ ಫಂಕ್ಷನ್ ಅಪ್ಲೈ ಆಗಬೇಕು ಅಂತ. ಸೊ ದಿಸ್ ರೆಫರ್ಸ್ ಟು ಎ ಗ್ರೂಪ್ ಆಫ್ adjacent cells. Okay, so it is nothing but a group or block of cells ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಿ, ಎ ರೇಂಜ್ ಈಸ್ ಎ ಗ್ರೂಪ್ ಆರ್ ಬ್ಲಾಕ್ ಆಫ್ ಸೆಲ್ಸ್. ಫಾರ್ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, A6 to A16 refers to a range of cells in a specific spreadsheet. ಎಕ್ಸಾಂಪಲ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ 1 2 3 4 5 ಅಂತ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಈಗ ನಾನು
ಈ 1 to 5 ನಂಬರ್ಸ್ ಏನು ಕೊಟ್ಟಿದ್ದೀನಿ ಇಷ್ಟು ನಂಬರ್ಸ್ ಆ್ಯಡ್ ಆಗಬೇಕು ಅಂತ ಹೇಳಿದ್ರೆ ನಾನು ರೇಂಜ್ ಕೊಡಬೇಕು. ಸೊ ರೇಂಜ್ ಅಂದರೆ ಆ್ಯಡ್ ಅಂತ ಹೇಳಿದ್ರೆ ನಾವು ಸಿಮಿಲರ್ ಆಗಿ ಎಕ್ಸೆಲ್ ಅಲ್ಲಿ ಸಮ್ ಅಂತ ಯೂಸ್ ಮಾಡ್ಕೊಳ್ತೀವಿ, ಅಂದರೆ ಎಲ್ಲವನ್ನು ಆ್ಯಡ್ ಮಾಡಬೇಕು ಅಂತ. ಈಗ ನಾನು ಜನರಲ್ ಆಗಿ ಈ ಸೆಲ್ನ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಸೆಲೆಕ್ಟ್ ದಿ ರೇಂಜ್. ಅಂದರೆ ಈ 1 ಅನ್ನೋ ನಂಬರು ಯಾವ ಸೆಲ್ಲಲ್ಲಿದೆ, ದಟ್ ಈಸ್ C2 ನಲ್ಲಿದೆ. ಇಲ್ಲಿ ಕ್ಲಿಕ್ ಮಾಡಿ, ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಅದೇ ತರ ಐಡೆಂಟಿಫೈ ಆಗಿಲ್ಲ ಅಂದ್ರೆ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಸೆಲ್ ಅಡ್ರೆಸ್ ಅಲ್ಲಿ ಬರುತ್ತೆ ನಮಗೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಲ್ ಅಡ್ರೆಸ್ ಬರುತ್ತೆ. C2 ನಲ್ಲಿ ಈ 1 ನಂಬರ್ ಇದೆ. ಎಲ್ಲಿಂದ ಎಲ್ಲಿವರೆಗೂ ಆ್ಯಡ್ ಆಗಬೇಕು, C2 ಇಂದ C6 ವರೆಗೆ ಆ್ಯಡ್ ಆಗಬೇಕು. ಸೊ ಈಗ ನಾನು ಈ ನಂಬರ್ಸ್ಗೆ ನಾನು ಮ್ಯಾಥಮೆಟಿಕಲ್ ಫಂಕ್ಷನ್ ಅಡಿಷನ್ ಆ್ಯಡ್ ಆಗಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಸ್ ಈಕ್ವಲ್ ಟು ಸಮ್ ಅಂತ ಕೊಡ್ತಿದ್ದೀನಿ. ಸೊ ರೇಂಜ್ಗೆ ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ, ರೇಂಜ್ ಯಾವ ಥರ ಹೆಲ್ಪ್ ಆಗುತ್ತೆ, ಯಾವ ಥರ ಯೂಸ್ ಮಾಡ್ಕೊಳ್ತೀವಿ ಎಕ್ಸೆಲ್ ಶೀಟಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ C2, ಸೊ C2 ಇಂದ ಎಲ್ಲಿವರೆಗೂ ಆ್ಯಡ್ ಆಗಬೇಕು, C6 ವರೆಗೂ ಆ್ಯಡ್ ಆಗಬೇಕು. ಸೊ C2 ರೇಂಜ್ಗೆ ಯಾವ ಸಿಂಬಲ್ ಯೂಸ್ ಮಾಡ್ತೀವಿ, ಈಸ್ ಟು ಸಿಂಬಲ್ ಯೂಸ್ ಮಾಡ್ತೀವಿ. ಸೊ C6 ವರೆಗೂ ಆ್ಯಡ್ ಆಗಬೇಕು. ಸೊ ನಾವು ಯಾವುದೇ ಥರ ಫಾರ್ಮುಲಾ ಅಪ್ಲೈ ಆಗ್ಬೇಕಂತ ಹೇಳಿದ್ರೆ ಓಪನ್ ಬ್ರಾಕೆಟ್ ಆ್ಯಂಡ್ ಕ್ಲೋಸ್ ಬ್ರಾಕೆಟ್ ಮಸ್ಟ್ ಆ್ಯಂಡ್ ಶುಡ್ ಕೊಡಲೇಬೇಕು. ಓಕೆ, ಸೊ ಈ ಎಕ್ಸೆಲ್ ಅಥವಾ MS ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಫಾರ್ಮುಲಾನ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ಇಟ್ ಆಲ್ವೇಸ್ ಬಿಗಿನ್ಸ್ ವಿತ್ ಈಕ್ವಲ್ ಸಿಂಬಲ್ ಇಂದ ಬಿಗಿನ್ ಆಗುತ್ತೆ, ಯಾವುದೇ ಒಂದು ಫಾರ್ಮುಲಾನ ಕೊಡಬೇಕು ಅಂತ ಹೇಳಿದ್ರೆ. ಈಗ ರೇಂಜ್ ನಾನು ಕೊಡ್ತಿದ್ದೀನಿ. ಸೊ ರೇಂಜ್ನ ಕೊಟ್ಟಾದ್ಮೇಲೆ ಆಟೋಮೆಟಿಕಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಆ್ಯಡ್ ಫ್ರಮ್ C2 ಟು C6 ವರೆಗೂ ಆ್ಯಡ್ ಆಗುತ್ತೆ. ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ, ಸಮ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ FX ಅಂತ ಬರ್ತಿದೆ ಅಲ್ವಾ, ಇದನ್ನ ಫಾರ್ಮುಲಾ ಬಾರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಅದನ್ನ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ ಯಾವ ತರ ಬರೆಯೋದು ರೆಕಾರ್ಡಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇಸ್ ಈಕ್ವಲ್ ಟು ಸಮ್ ಅಂತ ಕೊಟ್ಟಿದ್ದೀನಿ, ಅಂದ್ರೆ ಆ್ಯಡ್ ಆಗಬೇಕು ಅಂತ ಕೊಟ್ಟಿದ್ದೀನಿ. ಎಲ್ಲಿಂದ ಎಲ್ಲಿವರೆಗೂ, ಈ C2 ಇಂದ. ನೋಡಿ, ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂತ ಹೇಳಿದ್ರೆ ಓಕೆ, C2 ಈ 1 ಅನ್ನೋದು ಇಂಟರ್ಸೆಕ್ಟ್ ಆಗ್ತಿದೆ ನೋಡಿ. C2 ಇಂದ ಎಲ್ಲಿವರೆಗೂ ಆ್ಯಡ್ ಆಗಬೇಕು, C6 ವರೆಗೂ ಆ್ಯಡ್ ಆಗಬೇಕು. ಸೊ C2 ಇಂದ C6 ವರೆಗೂ ಆ್ಯಡ್ ಆಗಿದ್ರೆ ನಿಮಗೆ 15 ಬರಬೇಕು. ಸೊ ಇಲ್ಲೇ ಕೊಟ್ಟಿದ್ದಾನೆ C2 ಟು C6. ಈ C2 ಟು C6 ಯಾವ ಥರ ಮೆನ್ಷನ್ ಮಾಡಿದ್ದೀವಿ, ಯಾವುದ್ರ ಬೇಸ್ ಮೇಲೆ ಮೆನ್ಷನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ರೇಂಜ್. ದೆನ್ the range is nothing but it is a group or a block of cells ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಅರ್ಥ ಆಗಿದೆ ಈಗ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ ಅಡ್ರೆಸ್. ಸೊ ಆಲ್ರೆಡಿ I told that it is a specific location. So this cell address disclosed in a spreadsheet in a particular location. For example, ಈಗ ನೋಡಿ, ಇಲ್ಲಿ ಯಾವುದೋ ಒಂದನ್ನು ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇದು ಪರ್ಟಿಕ್ಯುಲರ್ ಲೊಕೇಶನ್ ಆರ್ ಇಟ್ ಈಸ್ ಇಂಡಿವಿಜುವಲ್ ಲೊಕೇಶನ್ ಆನ್ ಎ ಸ್ಪ್ರೆಡ್ ಶೀಟ್. ಇದೊಂದು ಸ್ಪ್ರೆಡ್ ಶೀಟ್ ಅಂತ ಅನ್ಕೊಂಡ್ರೆ ಇದನ್ನ ನಾನು ಕ್ಲಿಕ್ ಮಾಡಿದ್ರೆ ಒಂದು ಇಂಡಿವಿಜುವಲ್ ಲೊಕೇಶನ್. ಈ ಲೊಕೇಶನ್ ನೇಮ್ ಅಥವಾ ಲೊಕೇಶನ್ ಅಡ್ರೆಸ್ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸೆಲ್ ಅಡ್ರೆಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿದೆ. ಸೊ ಸೆಲ್ ಅಡ್ರೆಸ್ G7 ನೋಡಿ, G7 ಅಂತ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದೆ, ಸೆಲ್ ಅಡ್ರೆಸ್ G9. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದೆ H7. ಓಕೆ, ಸೊ ಸಿಮಿಲರ್ಲಿ ಇಲ್ಲಿ ಕ್ಲಿಕ್ ಮಾಡಿದೆ H7. ಓಕೆ, ಸೊ ಇದನ್ನ ನಾವು ಸೆಲ್ ಅಡ್ರೆಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಸಿಮಿಲರ್ಲಿ ಎ ಸೆಲ್ ಅಡ್ರೆಸ್ ಈಸ್ ಎ ಸ್ಪೆಸಿಫಿಕ್ ಲೊಕೇಶನ್. ಸೆಲ್ A4 ಸೆಲ್ ಅಡ್ರೆಸ್. ಸೊ A4 ಅನ್ನೋದು ಸೆಲ್ ಅಡ್ರೆಸ್. ಇನ್ ಕೇಸ್ ಯಾವ್ದಾದ್ರು ಒಂದು ಸೆಲ್ ನ ಕ್ಲಿಕ್ ಮಾಡಿದಾಗ ಫಾರ್ ಎಕ್ಸಾಂಪಲ್ H7 ಅಂತ ಬಂತು, ಅದು H7 ಅನ್ನೋದು ಸೆಲ್ ಅಡ್ರೆಸ್ ಆ ಪರ್ಟಿಕ್ಯುಲರ್ ಲೊಕೇಶನ್. ಸಿ ವಾಟ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಸೆಲ್ ಅಡ್ರೆಸ್ ಇನ್ ದ ಸೆನ್ಸ್ ಇಟ್ ಈಸ್ ದ ಕಾಲಮ್ ಲೆಟರ್ ಅಂಡ್ ರೋ ನಂಬರ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಸೆಲ್ ಅಡ್ರೆಸ್. ಓಕೆ, ಈಗ ಸೆಲ್ ಅಡ್ರೆಸ್ ಅಂತ ಹೇಳಿದ್ರೆ ಯಾವ ಒಂದು ಪಾಯಿಂಟ್ ಬಂದ್ಬಿಟ್ಟು ಇಂಟರ್ಸೆಕ್ಟ್ ಆಗುತ್ತೆ ಅಂದ್ರೆ ಕಾಲಮ್ ಲೆಟರ್ ಪಾಯಿಂಟ್ ಅಂಡ್ ರೋ ನಂಬರ್ ಪಾಯಿಂಟ್ ಇಂಟರ್ಸೆಕ್ಟ್ ಆಗೋದನ್ನ ನಾವು ಸೆಲ್ ಅಡ್ರೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಅಡ್ರೆಸ್ ನ ಎಲ್ಲಿ ಸ್ಪೆಸಿಫೈ ಮಾಡ್ತೀವಿ, ಎಲ್ಲಿ ಡಿಸ್ಕ್ಲೋಸ್ ಆಗುತ್ತೆ ಅಂದ್ರೆ ಇಲ್ಲಿ ಕ್ಲಿಪ್ ಬೋರ್ಡ್ ಕೆಳಗಡೆ G10 ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ F6 ಅಂತ ಡಿಸ್ಪ್ಲೇ ಆಯ್ತು. ಸೊ ಅದನ್ನ ನಾವು ಸೆಲ್ ಅಡ್ರೆಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದೀಸ್ ಸೆಲ್ ಅಡ್ರೆಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸೆಲ್ ರೆಫರೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಯಾಕಂತ ಹೇಳಿದ್ರೆ ನಾವು ರೆಫರೆನ್ಸ್ಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಆ ಪರ್ಟಿಕ್ಯುಲರ್ ಸೆಲ್ನ ಅದನ್ನ ಸೆಲ್ ರೆಫರೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಟಿವ್ ಸೆಲ್. ಸೊ ಆಕ್ಟಿವ್ ಸೆಲ್ ಇನ್ ದ ಸೆನ್ಸ್
ಓಕೆ, ಆಕ್ಟಿವ್ ಸೆಲ್ಸ್. ಏನು ಆಕ್ಟಿವ್ ಸೆಲ್ ಅಂತ ಹೇಳಿದ್ರೆ ದ ಸೆಲ್ ದಟ್ ಈಸ್ ಸೆಲೆಕ್ಟೆಡ್. ಇಟ್ ಈಸ್ ದ ಸೆಲ್ ದಟ್ ಈಸ್ ರೆಡಿ ಟು ರಿಸೀವ್ ದ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ಈಗ ಈ ಸೆಲ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ದಿಸ್ ಸೆಲ್ ಇಸ್ ರೆಡಿ ಟು ರಿಸೀವ್ ದ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್ ನಾನೀಗ 5 ಅಂತ ಏನಾದರೂ ಕೀಬೋರ್ಡಲ್ಲಿ ಕ್ಲಿಕ್ ಮಾಡಿದ್ರೆ 5 ಅನ್ನೋದು ಅಲ್ಲಿ ಡೆಫಿನೆಟ್ ಆಗಿ ಟೈಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ ಕೇಸ್ ಸೊ ಇಲ್ಲಿ ಗ್ರೀನ್ ಕಲರ್ ಸಿಂಬಲ್ ಬಂದಿದೆ ಪರ್ಟಿಕ್ಯುಲರ್ ಸೆಲ್ ಸೆಲೆಕ್ಟ್ ಆಗಿ. ಸೊ ಈಗ ನಾನು 8 ಅಂತ ಏನಾದರೂ ಕ್ಲಿಕ್ ಮಾಡಿದ್ರೆ ಆ ಸೆಲ್ಲಲ್ಲೇ ಅದು 8 ಪ್ರಿಂಟ್ ಆಗುತ್ತೆ ಅಥವಾ ಎಂಟರ್ ಆಗುತ್ತೆ. ವಿಚ್ ಮೀನ್ಸ್ ಎ ಸೆಲ್ is nothing but a cell is ready to receive the information, right? So that means the cell is activated. So ಈಗ ನಾನು ಈ ಪರ್ಟಿಕ್ಯುಲರ್ ಈ ಸುತ್ತಲೂ ಇರೋ ಸೆಲ್ಸ್ ಬಂದ್ಬಿಟ್ಟು ಯಾವುದು ಆಕ್ಟಿವೇಟ್ ಆಗಿಲ್ಲ, ಬಿಕಾಸ್ ಐ ಆಮ್ ನಾಟ್ ಗೋಯಿಂಗ್ ಟು ಸೆಲೆಕ್ಟೆಡ್ ದ ಪರ್ಟಿಕ್ಯುಲರ್ ಸೆಲ್, ರೈಟ್? ಸೊ ಫಾರ್ ಎಕ್ಸಾಂಪಲ್ ಈ ಸೆಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಆ ಸೆಲ್ ಬಿಟ್ಟು ಯಾವ ಸೆಲ್ಲು ಆಕ್ಟಿವೇಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ನಾನು ಆಲ್ರೆಡಿ ಒಂದು ಸೆಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ದಿಸ್ ಸೆಲ್ ರೆಡಿ ಟು ರಿಸೀವ್ ದಿ ಇನ್ಫಾರ್ಮೇಶನ್ ಫ್ರಮ್ ದಿ ಯೂಸರ್ಸ್. ಓಕೆ, ಸೊ ದಿಸ್ is nothing but activated cell or active cell ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸಿ ದ ಸೆಲ್ ಈಸ್ ಸೆಲೆಕ್ಟೆಡ್. ಯಾವ ಸೆಲ್ನ ನಾವು ಸೆಲೆಕ್ಟ್ ಮಾಡ್ತೀವೋ ಅದನ್ನ ಆಕ್ಟಿವ್ ಸೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಟ್ ಈಸ್ ದ ಸೆಲ್ ದಟ್ ಈಸ್ ರೆಡಿ ಟು ರಿಸೀವ್ ದ ಇನ್ಫಾರ್ಮೇಶನ್. ಯಾವ ಒಂದು ಸೆಲ್ನ ಸೆಲೆಕ್ಟ್ ಮಾಡಿದೀನೋ ದಟ್ ಸೆಲ್ ಈಸ್ ರೆಡಿ ಟು ರಿಸೀವ್ ದಿ ಇನ್ಫಾರ್ಮೇಶನ್ ಫ್ರಮ್ ದಿ ಯೂಸರ್. ಸೊ ದಟ್ ಪರ್ಟಿಕ್ಯುಲರ್ ಸೆಲ್ ಈಸ್ ನಥಿಂಗ್ ಬಟ್ ಆಕ್ಟಿವ್ ಸೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಆನ್ ಓವರ್ ವ್ಯೂ ಆಫ್ ಎನ್ ಎಕ್ಸೆಲ್. ಸೊ ಜನರಲ್ ಆಗಿ ಎಲ್ಲ ಕಾನ್ಸೆಪ್ಟ್ಸ್, ನಿಮಗೆ ತುಂಬಾ ಕಾನ್ಸೆಪ್ಟ್ಸ್ ಇಲ್ಲ, ಸೊ ಜನರಲ್ ಆಗಿ ನೋಡ್ಕೊಳ್ಳಿ. ಸೊ ವರ್ಕ್ ಬುಕ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಮೆನಿ ವರ್ಕ್ ಶೀಟ್ಸ್, ರೈಟ್? ಸೊ ವರ್ಕ್ ಶೀಟ್ಸ್ ನಾವು ಯಾವ ತರ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ ಶೀಟ್ 1, ಶೀಟ್ 2, ಶೀಟ್ 2 ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇದನ್ನ ನಾವು ಕಂಪ್ಲೀಟ್ ಆಗಿ ನಾವು ನೋಡೋದಾದ್ರೆ ಶೀಟ್ 1, ಶೀಟ್ 2, ಶೀಟ್ 3 ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡಿದೀವಿ. ಸೊ ಅದನ್ನ ಬೇಕಾದ್ರೆ ನಾವು ತಗೋಬಹುದು. ಓಕೆ, ಸೊ ಇಟ್ ಈಸ್ ಎ collection of many worksheet. So many worksheet, so more than 2 ಇದೆ. ಸೊ ಕಲೆಕ್ಷನ್ ಆಫ್ ಮೆನಿ ವರ್ಕ್ಶೀಟ್ ನ ನಾವು ಕಂಪ್ಲೀಟ್ ಆಗಿ ವರ್ಕ್ ಬುಕ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಅಥವಾ ಸ್ಪ್ರೆಡ್ ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸಿ ವರ್ಕ್ಶೀಟ್ ಇಸ್ ಎ ಮೇಡ್ ಆಫ್ ಮೆನಿ ರೋಸ್ ಅಂಡ್ ಕಾಲಮ್ಸ್ ಅಂಡ್ ಆಲ್ಸೋ ಕಾಲ್ಡ್ ಸ್ಪ್ರೆಡ್ ಶೀಟ್. ಸೊ ಈ ವರ್ಕ್ಶೀಟ್ ನ ನಾವು ಸ್ಪ್ರೆಡ್ ಶೀಟ್ ಅಂತ ಹೇಳ್ಬಿಟ್ಟು ಕರಿಬಹುದು. ಯಾಕಂತ ಹೇಳಿದ್ರೆ ಸಿ ದಿಸ್ ವರ್ಕ್ಶೀಟ್ ಆರ್ ಸ್ಪ್ರೆಡ್ ಶೀಟ್ ಆರ್ ಮೇಡ್ ಅಪ್ ಆಫ್ ಮೆನಿ ರೋಸ್ ಅಂಡ್ ಕಾಲಮ್ಸ್. ಬಿಕಾಸ್ ಒಂದು ಸ್ಪ್ರೆಡ್ ಶೀಟ್ ಅಥವಾ ಒಂದು ವರ್ಕ್ ಶೀಟ್ ಕ್ರಿಯೇಟ್ ಆಗ್ಬೇಕಂತಂದ್ರೆ ತುಂಬಾ ಕಾಲಮ್ಸ್ ಮತ್ತೆ ತುಂಬಾ ರೋಸ್ ನ ಯೂಸ್ ಮಾಡ್ಕೋಬೇಕು ನಾವು. ಫಾರ್ ಎಕ್ಸಾಂಪಲ್ ABCD ಅನ್ನೋದು ಕಾಲಮ್ಸ್, 1 2 3 4 ಅನ್ನೋದು ನಂಬರ್ಸ್. ಸೊ ಇದು ವರ್ಕ್ ಶೀಟ್ ಒಂದು ಕ್ರಿಯೇಟ್ ಆಗ್ಬೇಕಂತ ಹೇಳಿದ್ರೆ ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್ ಯೂಸ್ ಮಾಡ್ಕೊಂಡೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಜನರಲ್ ಆಗಿ ನಾವು MS Excel ವರ್ಷನ್ಸ್ ಬೇಸ್ ಮೇಲೆ ಇದು ಕಾಲಮ್ಸ್ ಮತ್ತೆ ರೋಸ್ ಡಿಪೆಂಡ್ ಆಗುತ್ತೆ. ಸೊ 2003 ವರ್ಷನ್ ಅಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಅಂದ್ರೆ ABCDEFGHIJKLMNOPQRST ಈ ತರ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 256 ಕಾಲಮ್ಸ್ ಇದೆಯಂತೆ 2003 ವರ್ಷನ್ ಅಲ್ಲಿ. ಓಕೆ, ಸೊ ಅದೇ ತರ ರೋಸ್ ಬಂದ್ಬಿಟ್ಟು ಅಂದ್ರೆ 1 2 3 4 5 6 ನಂಬರ್ ಆಫ್ ರೋಸ್ ಎಷ್ಟಿದೆ ಅಂತ ಹೇಳಿದ್ರೆ 65,536 ರೋಸ್ ಇದೆ ಇನ್ ಎ ವರ್ಕ್ ಶೀಟ್. ಸೊ ಅದೇ ತರ ಈಗ ನಾವು ಯೂಸ್ ಮಾಡ್ತಿರೋದು 2007 ಅಥವಾ 2013 ವರ್ಷನ್ ನಾವು ಏನು ಎಕ್ಸೆಲ್ ಶೀಟ್ ನ ಯೂಸ್ ಮಾಡ್ತೀವಿ ಇನ್ಸ್ಟಾಲೇಷನ್ ಮಾಡ್ಕೊಂಡು, ಅದರಲ್ಲಿ ನಮಗೆ ಕಾಲಮ್ಸ್ ಬಂದ್ಬಿಟ್ಟು 16,384 ಇರುತ್ತೆ. ನಂಬರ್ ಆಫ್ ಕಾಲಮ್ಸ್ 16,384. ಸೊ ನಂಬರ್ ಆಫ್ ಕಾಲಮ್ಸ್ ಅಂತ ಹೇಳಿದ್ರೆ ಈ ತರ ABCDEFGHIJK ಈ ತರ 2007 ಮತ್ತೆ 13 ಅಲ್ಲಿ 16,384 ಕಾಲಮ್ಸ್ ಇರೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದೇ ತರ ನಂಬರ್ ಆಫ್ ರೋಸ್ ಇನ್ 2007 ಅಂಡ್ 2013 ವರ್ಷನ್ MS Excel ಸಾಫ್ಟ್ವೇರ್ಸ್ ಅಲ್ಲಿ 1,48,576 ರೋಸ್ ಇರೋದಕ್ಕೆ ಚಾನ್ಸಸ್ ಇರುತ್ತೆ. ವಿಚ್ ಮೀನ್ಸ್ ಸೊ 1,48,000 ಸಾರಿ 1,04,000 ಎಸ್ ಸಾರಿ 10,48,576 ರೋಸ್ ಇರುತ್ತೆ. ಓಕೆ, ಸೊ ಇನ್ನೊಂದ್ಸರಿ ಹೇಳ್ತೀನಿ, ಸೊ ಜಸ್ಟ್ ಕನ್ಫ್ಯೂಷನ್ ಆಗಿದೆ ಅಷ್ಟೇ. ಸೊ 2003 MS Excel ವರ್ಷನ್ ಅಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ 256 ಕಾಲಮ್ಸ್ ಅಂಡ್ ರೋಸ್ ಬಂದ್ಬಿಟ್ಟು 65,536 ರೋಸ್. ಓಕೆ, ಅಂದ್ರೆ ABCD ಅನ್ನೋದು ಕಾಲಮ್ಸ್, ನಂಬರ್ಸ್ ಬರೋದು ರೋಸ್. ಅದರಲ್ಲಿ ಕಾಲಮ್ಸ್ ಬಂದ್ಬಿಟ್ಟು 256 ಅಂಡ್ ರೋಸ್ ಬಂದ್ಬಿಟ್ಟು 65,536 ರೋಸ್ ಇದೆ. ಅದೇ ತರ 2007 ಮತ್ತೆ 2013 ವರ್ಷನ್ ಅಲ್ಲಿ ನಮಗೆ ನಂಬರ್ ಆಫ್ ಕಾಲಮ್ಸ್ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 16,384 ಕಾಲಮ್ಸ್ ಸಿಗುತ್ತೆ. ಸೊ ಅದೇ ತರ ನಮಗೆ ನಂಬರ್ ಆಫ್ ರೋಸ್ ಬಂದ್ಬಿಟ್ಟು 10,48,576 ಅನ್ನೋದು ಸಿಗುತ್ತೆ. ಓಕೆ, ಸೊ ನೋಡಿ
ಯಾವ ಥರ ಅಂತ ಹೇಳಿದ್ರೆ ನಿಮಗೆ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ ಕೌಂಟ್ ಮಾಡೋದು ಅಂತ ಹೇಳಿದ್ರೆ 1 minute. ಸೊ ಇಲ್ಲಿ ನಂಬರ್ ಆಫ್ ರೋಸ್ ಬಂದ್ಬಿಟ್ಟು ನಮಗೆ ಈ ವರ್ಷನ್ ಅಲ್ಲಿ ನಮಗೆ 10,48,000. ಸೊ ಇದನ್ನ ನಾವು ಕೌಂಟ್ ಮಾಡೋಷ್ಟೊಳಗಡೆ ಸೊ ಈ ತರ ನಾವು ನಂಬರ್ ಆಫ್ ರೋಸ್ನ ಕೌಂಟ್ ಮಾಡ್ತಾ ಹೋದ್ರೆ ನಮಗೆ 10,48,576 ವರೆಗೂ ನಮಗೆ ರೋಸ್ ಸಿಗುತ್ತೆ. ಓಕೆ, ಸೊ ಅದೇ ತರ ನಾವು ಈ ತರ ಕಾಲಮ್ಸ್ನ ನಾವು ಕೌಂಟ್ ಮಾಡ್ತಾ ಹೋದ್ರೆ ನಮಗೆ 16,384 ಕಾಲಮ್ಸ್ ನಮಗೆ ಸಿಗುತ್ತೆ. ಓಕೆ, ಸೊ ಇದರಲ್ಲಿ ವಿಡಿಯೋ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಕ್ಲಾಸ್ಗೆ ಬಂದಾಗ ನೀವು ಬೇಕಾದರೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಂದರೆ ಲ್ಯಾಬಲ್ಲಿ. ಓಕೆ, ಸೊ ಇದು ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸು ಮುಗೀತು. ಸೊ next on the worksheet, intersection of row and a column is called as cell. ಫಾರ್ ಎಕ್ಸಾಂಪಲ್, ಈಗ ನಾವು ಯಾವುದೋ ಒಂದು ಆಲ್ರೆಡಿ ಹೇಳಿದ್ದೀನಿ, ಇನ್ ಕೇಸ್ ಏನಾದರೂ ಯಾವುದೋ ಒಂದು ಸೆಲ್ನ ಕ್ಲಿಕ್ ಮಾಡಿದ್ರೆ ಎಲ್ಲಿ ರೋ ನಂಬರ್ ಅಂಡ್ ಕಾಲಮ್ ಲೆಟರ್ ಇಂಟರ್ಸೆಕ್ಟ್ ಆಗುತ್ತೋ ಅದನ್ನು ನಾವು ಪರ್ಟಿಕ್ಯುಲರ್ ಆಗಿ ಸೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈಚ್ ಸೆಲ್ ಹ್ಯಾಸ್ ಎ ಸ್ಪೆಸಿಫಿಕ್ ಅಡ್ರೆಸ್. ಸೊ ಎಲ್ಲ ಪ್ರತಿಯೊಂದು ಸೆಲ್ಗೂ ಪ್ರತಿಯೊಂದು ತನ್ನದೇ ಆದ ಅಡ್ರೆಸ್ ಇರುತ್ತೆ, ಸೊ ಆರ್ ರೆಫರೆನ್ಸ್ ಇರುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಸೆಲ್ ಅಡ್ರೆಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈಚ್ ಸೆಲ್ ಹ್ಯಾಸ್ ಅ ಸ್ಪೆಸಿಫಿಕ್ ಅಡ್ರೆಸ್ ವಿಚ್ ಈಸ್ ಅ ಕಾಂಬಿನೇಷನ್ ಆಫ್ ನಂಬರ್ಸ್ ಅಂಡ್ ಲೆಟರ್ಸ್. ಅಂದ್ರೆ ನಂಬರ್ಸ್ ಅಂತ ಹೇಳಿದ್ರೆ ರೋ ನಂಬರ್ಸ್, ಲೆಟರ್ಸ್ ಅಂತ ಹೇಳಿದ್ರೆ ಕಾಲಮ್ ಲೆಟರ್ಸ್. ಫಾರ್ ಎಕ್ಸಾಂಪಲ್ A1, E10, G10, C10 ಈ ತರ ಪರ್ಟಿಕ್ಯುಲರ್ ಸೆಲ್ ಅಡ್ರೆಸ್ ಇರುತ್ತೆ. ಓಕೆ, ಸೊ ನೀವು ಈಗ ಬರಿಬೇಕು ಅಂತ ಹೇಳಿದ್ರೆ ರೆಕಾರ್ಡಲ್ಲಿ ಸೊ ಜಸ್ಟ್ ಮಾಡ್ಯೂಲ್ 5 ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅಂತ ಹಾಕಿ ಹೆಡ್ಡಿಂಗ್. ಸೊ ಸ್ಪ್ರೆಡ್ ಶೀಟ್ ಅಂದ್ರೆ ಏನು, ವರ್ಕ್ ಬುಕ್ ಅಂದ್ರೆ ಏನು ಬರೀಬೇಕು. ನೆಕ್ಸ್ಟ್ ಸೆಲ್, ಕಾಲಮ್ ಅಂಡ್ ರೋ ಅಂದ್ರೆ ಏನು, ಸೊ ಈ ಡಯಾಗ್ರಾಮ್ ಬೇಕಾದ್ರೆ ಬರೀರಿ. ಓಕೆ, ಸೊ ನೆಕ್ಸ್ಟ್ ಸೆಲ್ ರೇಂಜ್ ಅಂದ್ರೂ ಬರೀಬೇಕು, ಸೆಲ್ ಅಡ್ರೆಸ್ ಅಂದ್ರೆ ಏನು ಬರೀಬೇಕು, ನೆಕ್ಸ್ಟ್ ಆಕ್ಟಿವ್ ಸೆಲ್ ಅಂತ ಹೇಳ್ಬಿಟ್ಟು ನೀವು ಬರೀಬೇಕು. ಓಕೆ, ಸೊ ಇಷ್ಟನ್ನು ಬರ್ದಿದ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು MS ಎಕ್ಸೆಲ್ ಕಂಪ್ಲೀಟ್ ವರ್ಕ್ ಶೀಟ್ ಅಥವಾ ಸ್ಪ್ರೆಡ್ ಶೀಟ್ ನ ಬರಿಬೇಕಾಗುತ್ತೆ. ಸೊ ಅದನ್ನ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ನಿಮಗೆ, ಸೊ ಬರ್ಕೊಳ್ಳಿ. ಓಕೆ, ಸೊ ಅದು ಡಯಾಗ್ರಾಮ್ ರೆಕಾರ್ಡ್ ಅಲ್ಲಿ ಬರೀಲೇಬೇಕು. ಸೊ ಕಂಪ್ಲೀಟ್ ಎಷ್ಟು ಬರೀತೀರಾ ಅಂತ ಹೇಳಿದ್ರೆ, ಸೊ ಫಸ್ಟ್ ಓಕೆ ನಾನು ಶೇರ್ ಮಾಡ್ತೀನಿ ಈಗ. ಸೊ ಅದು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಕಂಪ್ಲೀಟ್ ಏನು ನೀವು ರೆಕಾರ್ಡಲ್ಲಿ ಯಾವ ಶೀಟ್ ಬರೀಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕ್ಲಿಯರ್ ಆಗಿ ಬರೀಲೇಬೇಕು. ಅಂದರೆ ಎಕ್ಸೆಲ್ ಶೀಟಲ್ಲಿ ಪ್ರತಿಯೊಂದಕ್ಕೂ ನೀವು ಅದೇ ಥರ ಬರೆದು ಅದರಲ್ಲೇ ನೀವು ಪ್ರಾಬ್ಲಮ್ಸ್ನ ಮಾಡಬೇಕು. ಓಕೆ, ಸೊ ಈಗ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಸೊ ಪ್ಲೀಸ್ ಪುಟ್ ಯುವರ್ ಕ್ವೇರೀಸ್ ಇನ್ ಯುವರ್ ಗ್ರೂಪ್. So definitely I am going to solve your all queries. Okay, so thanks for watching.